ಶ್ರೀ ಗುರುಭ್ಯೋ ನಮಃ. ಇವತ್ತಿನ ದಿನ ಶ್ರೀ ವಿಜಯೇಂದ್ರ ತೀರ್ಥರ ಮಧ್ಯಾರಾಧನೆ ಮಹೋತ್ಸವ. ವಿಜಯೇಂದ್ರ ತೀರ್ಥರ ಬಗ್ಗೆ ನಾವು ಕೆಲವೊಂದಷ್ಟು ವಿಚಾರಗಳನ್ನ ಮೆಲ್ಕ್ ಹಾಕೋಣ. ಶ್ರೀ ಸುರೇಂದ್ರ ತೀರ್ಥರು ಅಂತ ಹೇಳಿ, ಅವರು ಸರ್ವಜ್ಞ ಮೂಲಪೀಠ ಅಂದ್ರೆ ಶ್ರೀಮದಾಚಾರ್ಯರ ಮೂಲಪೀಠ. ಅದರಲ್ಲಿ ಬಂದಂತಹ ಯತಿಗಳು ಅಂದ್ರೆ ರಾಯರ ಮಠದ ಪರಂಪರೆ ಅಂತ ಏನ್ ಕರಿತೀವಿ, ರಾಯರ್ಗಿಂತ ಮುಂಚೆ ಬಂದಂತವ್ರು ಇವರು ಸುರೇಂದ್ರ ತೀರ್ಥರು. ಒಂದು ಸರಿ ಸುರೇಂದ್ರ ತೀರ್ಥರು ತುಂಗಾಭದ್ರಾ ನದಿ ತೀರದಲ್ಲಿದ್ದಂತಹ ಆನೆಗೊಂದಿ, ಆನೆಗೊಂದಿ ಅಂತಂತ ಹೇಳಿದ್ರೆ ಹಂಪಿ ಕ್ಷೇತ್ರ, ಅಲ್ಲಿಗೆ ಅವರು ಬಂದಿರ್ತಾರೆ. ಅದೇ ಸಮಯದಲ್ಲಿ ಅವರು ಪಲ್ಲಕ್ಕಿಯಲ್ಲಿ ಬರಬೇಕಾದ್ರೆ ಅವರು ಸುಂದರವಾದಂತಹ ತುಳಸಿ ವನವನ್ನ ನೋಡ್ತಾರಂತೆ. ತುಳಸಿ ವನವನ್ನ ನೋಡಿ ಅವ್ರಿಗೆ ಎಷ್ಟು ಖುಷಿ ಆಗತ್ತೆ ಅಂದ್ರೆ, ಆ ತುಳಸಿ ಗಿಡಗಳು ಬೆಳೆದಿರುವಂಥದ್ದನ್ನ ನೋಡಿ ಅವರು ಮನಸ್ಸಿನಲ್ಲೇನೆ ಅದನ್ನ ಭಗವಂತನಿಗೆ ಅರ್ಪಣೆ ಮಾಡ್ತಾರಂತೆ. ಅದನ್ನೇನ್ ಕೀಳೋದಿಲ್ಲ, ಮುಟ್ಟೋದಿಲ್ಲ, ಭಗವಂತನ ಪ್ರತಿಮೆ ಮೇಲೆ ಹಾಕೋದಿಲ್ಲ, ಏನೂ ಇಲ್ಲ. ಮನಸ್ಸಲ್ಲೇ ಅವ್ರೇನ್ ಮಾಡ್ತಾರೆ, ಭಗವಂತನಿಗೆ ಸಮರ್ಪಣೆ ಮಾಡ್ತಾರೆ. ಇದಾದ್ಮೇಲೆ ಹಂಪಿ ಕ್ಷೇತ್ರದಲ್ಲೇ ಅಂದ್ರೆ ಆನೆಗೊಂದಿಯಲ್ಲೇನೆ ಶ್ರೀ ವ್ಯಾಸತೀರ್ಥರು ಇರ್ತಾರೆ. ಆ ಸಮಯದಲ್ಲಿ ಅವರಿಬ್ರಿಗೂ ಸಮಾಗಮ ಆಗತ್ತೆ. ಶ್ರೀ ವ್ಯಾಸತೀರ್ಥರ ಹತ್ರ ಬಂದಾಗ ವ್ಯಾಸತೀರ್ಥರು ಆ ಸಮಯದಲ್ಲಿ ಪೂಜೆ ಮಾಡ್ತಾ ಇರ್ತಾರಂತೆ, ಸಂಸ್ಥಾನ ಪೂಜೆ. ಸಂಸ್ಥಾನ ಪೂಜೆ ಮಾಡಕ್ ಹೋದಾಗ ಶಿಷ್ಯರು ಒಂದಷ್ಟು ತುಳಸಿಯನ್ನ ತಂದು ಶ್ರೀಗಳವರಿಗೆ ಪೂಜೆಗೆ ಅಂತ ಇಟ್ಟಿರ್ತಾರೆ. ಶ್ರೀಗಳವ್ರು ಏನ್ ಮಾಡ್ತಾರೆ, ಇನ್ನೇನು ತುಳಸಿಯನ್ನ ಆ ಭಗವಂತನಿಗೆ ಸಮರ್ಪಣೆ ಮಾಡಬೇಕು, ಆಗ ಮೊದಲೇ ಜ್ಞಾನಿಗಳವರು, ಅವ್ರಿಗೆ ಗೊತ್ತಾಗತ್ತಂತೆ ಇದು ತುಳಸಿ ಸಮರ್ಪಣೆ ಆಗ್ಬಿಟ್ಟಿದೆ ಭಗವಂತನಿಗೆ ಅಂತ. ಸಮರ್ಪಣೆ ಆಗಿರೋದೇನಾಗತ್ತೆ, ನೈರ್ಮಲ್ಯ ಆಗತ್ತೆ. ಅದನ್ನ ಮತ್ತೆ ಭಗವಂತನಿಗೆ ಸಮರ್ಪಣೆ ಮಾಡಕ್ ಆಗೋದಿಲ್ಲ ಅಲ್ಲ. ಹಾಗಾಗಿ ಅವ್ರೇನ್ ಮಾಡಿದ್ರಂತೆ, ಆಸ್ ಎ ಬಫರ್ ಅನ್ನೋರ್ ತರ ಅವ್ರೇನ್ ಮಾಡಿರ್ತಾರೆ, ಒಂದು ಬಾಕ್ಸ್ ಅಲ್ಲಿ ಸ್ವಲ್ಪ ತುಳಸಿಯನ್ನ ಮುಂಚೆನೆ ಇಟ್ಕೊಂಡಿರ್ತಾರಂತೆ. ಅಷ್ಟನ್ ಮಾತ್ರ ಅವರು ಲಿಮಿಟೆಡ್ ಆಗಿ ತುಳಸಿ ದಳವನ್ನ ಅರ್ಪಣೆ ಮಾಡಿಬಿಟ್ಟು ಅಲ್ಲಿಗೆನೆ ಅವರು ಪೂಜೆಯನ್ನ ಮುಕ್ತಾಯ ಮಾಡ್ತಾರಂತೆ. ಆ ಶಿಷ್ಯರು ಪೂಜೆ ಸಮಯದಲ್ಲಿ ಕೇಳೋದಿಕ್ಕೆ ಅವ್ರಿಗೆ ಧೈರ್ಯ ಇಲ್ಲ. ಪೂಜೆ ಎಲ್ಲ ಆದ್ಮೇಲೆ ಕೇಳಿದ್ರಂತೆ, ಸ್ವಾಮಿಗಳೇ ನಮ್ಮಿಂದ ಏನಾದ್ರೂ ತಪ್ಪಾಯ್ತಾ? ಯಾಕಂದ್ರೆ ನಾವು ತುಂಬಾ ಮಡಿಯಲ್ಲಿ ಅಂದ್ರೆ ನಾವು ತಗೊಂಬಂದಿದ್ವಿ ತುಳಸಿಯನ್ನ, ಇಷ್ಟು ಮಡಿಯಲ್ಲಿ ತಂದಾಗ ನೀವು ಅದನ್ನ ಭಗವಂತನಿಗೆ ಸಮರ್ಪಣೆ ಮಾಡೋದಿಕ್ಕೆ ಉಪಯೋಗಿಸ್ಕೊಂಡ್ಲಿಲ್ವಲ್ಲ ಅಂತ ಹೇಳ್ತಾರಂತೆ. ಆಗ ಶ್ರೀ ವ್ಯಾಸತೀರ್ಥರು ಹೇಳ್ತಾರೆ, ಅದು ಭಗವಂತನಿಗೆ ಸಮರ್ಪಣೆ ಹೋಗಿತ್ತು. ಭಗವಂತನಿಗೆ ಸಮರ್ಪಣೆ ಆಗಿ ನೈರ್ಮಲ್ಯ ಆಗಿರುವಂಥದ್ದನ್ನ ನಾನ್ ಮತ್ತೆ ಹೇಗೆ ಭಗವಂತನಿಗೆ ಸಮರ್ಪಣೆ ಮಾಡ್ಲಿ ಅಂತ ಕೇಳ್ತಾರಂತೆ. ಆಗ ಶಿಷ್ಯರು, ಇಲ್ಲ ಗುರುಗಳೇ, ನಾವು ಭಗವಂತನಿಗೆ ಸಮರ್ಪಣೆ ಆಗಿ ತಂದಿಲ್ಲ, ನಾವು ಗಿಡದಿಂದ ಆಗತಾನೆ ಕಿತ್ತು ತಗೊಂಬಂದಿದ್ದು ಮಡಿಯಲ್ಲಿ ಅಂತ. ಆಗ ನಿಮ್ಗಿನ್ನೊಂದ್ ಸ್ವಲ್ಪ ಹೊತ್ತಲ್ಲೇ ವಿಷಯ ಗೊತ್ತಾಗತ್ತೆ. ಅಲ್ಲೇ ಎಲ್ಲಾದ್ರೂ ತುಳಸಿ ವನದ ಸುತ್ತಮುತ್ತ ಒಬ್ರು ಮಹಾತ್ಮರು ನಿಮ್ಗೆ ಕಾಣಿಸ್ತಾರೆ, ಅವ್ರನ್ನ ತುಂಬಾ ಗೌರವದಿಂದ ಕರ್ಕೊಂಡ್ ಬನ್ನಿ ನನ್ನ ಹತ್ರ ಅಂತ ಕಳಿಸ್ತಾರಂತೆ. ಅವ್ರು ಅಲ್ಲೆಲ್ಲ ಹುಡುಕ್ತಾರೆ. ಮಂಟಪದಲ್ಲಿ ಸುರೇಂದ್ರ ತೀರ್ಥರು ಕುಳಿತು ಧ್ಯಾನಾಸ್ಥರಾಗಿರ್ತಾರೆ. ಆಗ ಆ ಶಿಷ್ಯರು ಹೋಗಿ ಶ್ರೀ ವ್ಯಾಸತೀರ್ಥರ ಪ್ರಾರ್ಥನೆಯನ್ನ ಅಲ್ಲಿ ಮಾಡ್ತಾರಂತೆ. ಈ ರೀತಿ ನಮ್ಮ ಗುರುಗಳು ಕರೀತಾ ಇದ್ದಾರೆ, ತಾವು ದಯಮಾಡಿಸಿ ಬರಬೇಕು ಅಂತ ಹೇಳಿ. ಆಗ ಸುರೇಂದ್ರ ತೀರ್ಥರು ಬರ್ತಾರೆ ವ್ಯಾಸತೀರ್ಥರ ಹತ್ರ. ಆ ಕಾಲದಲ್ಲಿ ವ್ಯಾಸತೀರ್ಥರಿಗೆ ಚತುರವಿಂಶತಿ ಅಂದ್ರೆ 24 ಜನ ಭಾರೀ ಉದ್ದಂಡ ಶಿಷ್ಯರಿದ್ರಂತೆ. ಅದರಲ್ಲಿ ವಿಷ್ಣು ತೀರ್ಥರು ಅನ್ನೋರು ಕೂಡ ಒಬ್ರು. ನಮ್ಮ ಶ್ರೀಮದಾಚಾರ್ಯರ ಪರಂಪರೆಯಲ್ಲಿ ನಾವು 3 ಜನ ವಿಷ್ಣು ತೀರ್ಥರನ್ನ ನೋಡ್ತೀವಿ. ಒಬ್ಬರು ಮೊದಲನೆಯವರು ಶ್ರೀ ವಿಷ್ಣು ತೀರ್ಥರು, ಅವರು ಶ್ರೀಮದಾಚಾರ್ಯರ ಸಾಕ್ಷಾತ್ ಅನುಜರು ಅಂದ್ರೆ ತಮ್ಮಂದ್ರು, ಪೂರ್ವಾಶ್ವರದ ತಮ್ಮಂದ್ರು. ಎರಡನೇ ವಿಷ್ಣು ತೀರ್ಥರು ಶ್ರೀ ವ್ಯಾಸರಾಜರ ಶಿಷ್ಯರು. ಮೂರನೆಯವರು ಮಾದನೂರು ವಿಷ್ಣು ತೀರ್ಥರು ಅಂದ್ರೆ ಅಡವಿ ಆಚಾರ್ಯರು ಅಂತ ಹೇಳಿ ಕರಿತಾ ಇದ್ರು ಅವ್ರನ್ನ ಪೂರ್ವಾಶ್ರಮದಲ್ಲಿ ಅವರೇ ವಿಷ್ಣು ತೀರ್ಥರು ಅಂತ ಹೇಳಿ. ಹೀಗೆ 3 ಜನ ವಿಷ್ಣು ತೀರ್ಥರು. ನಾವೀಗ ಮಾತಾಡ್ತಾ ಇರೋದು ಶ್ರೀ ವ್ಯಾಸತೀರ್ಥರ ಶಿಷ್ಯರಾದಂತಹ ವಿಷ್ಣು ತೀರ್ಥರ ಬಗ್ಗೆ. ಆಯ್ತು, ಅಲ್ಲಿ ಏನ್ ಮಾಡ್ತಾರೆ, ಪೂಜೆ ಎಲ್ಲ ತುಂಬಾ ವಿಜೃಂಭಣೆಯಿಂದ ನಡೆಸ್ತಾರಂತೆ.
ಇದೆಲ್ಲ ಆದ್ಮೇಲೆ ಅವ್ರೇನ್ ಮಾಡ್ತಾರೆ, ಸುರೇಂದ್ರ ತೀರ್ಥರು ನಮ್ಗೆ ಮನಸ್ಸಿನಲ್ಲಿ ಒಂದು ಆಸೆ ಇದೆ, ಅದನ್ನ ನೆರವೇರಿಸ್ಕೊಡ್ತೀರಾ ನೀವು ಅಂತ ಶ್ರೀ ವ್ಯಾಸತೀರ್ಥರನ್ನ ಕೇಳ್ತಾರಂತೆ. ಆಗ ವ್ಯಾಸತೀರ್ಥರು ಹೇಳ್ತಾರೆ, ನನ್ನ ಸಕಲ ಸಂಪತ್ತು ಏನೆಲ್ಲ ಇದೆಯೋ ಅದನ್ನ ನಾನು ಸಂತೋಷದಿಂದ ನಿಮಗ್ ಕೊಡ್ತೀನಿ, ಆದ್ರೆ ಒಬ್ಬ ವಿಷ್ಣು ತೀರ್ಥನನ್ನ ಬಿಟ್ಟು ಅಂತ ಹೇಳ್ತಾರಂತೆ. ಅಂದ್ರೆ ವಿಷ್ಣು ತೀರ್ಥ ಒಬ್ಬನ್ ಬಿಟ್ಟು ಮಿಕ್ಕಿದೆಲ್ಲವನ್ನ ನಾನು ನಿಮ್ಗೆ ಕೊಡೋದಿಕ್ಕೆ ಒಪ್ಕೊಂಡಿದ್ದೀನಿ ಅಂತ ಹೇಳ್ತಾರೆ. ಆದ್ರೆ ಸುರೇಂದ್ರ ತೀರ್ಥರು ಹೇಳ್ತಾರಂತೆ, ನಿಮ್ಮ ಸಕಲ ಸಂಪತ್ತುಗಳನ್ನು ಬಿಟ್ಟು ನನಗ್ ಬೇಕಾಗಿರೋದು ವಿಷ್ಣು ತೀರ್ಥ ಒಬ್ಬನೇ ಅಂತ ಹೇಳ್ತಾರಂತೆ. ವ್ಯಾಸರಾಜರು ಹೇಳ್ತಾರೆ, ಸಕಲ ಸಂಪತ್ತನ್ನು ಕೊಡ್ತೀನಿ, ಅದು ನನಗೆ ಹುಲ್ಲಿಗೆ ಸಮಾನ, ತೃಣ ಸಮಾನ, ಆದ್ರೆ ನನ್ನ ವಿಷ್ಣು ತೀರ್ಥನೊಬ್ಬನ್ ಮಾತ್ರ ಕೇಳ್ಬೇಡಿ, ಅವನ್ ನನಗ್ ಬೇಕು ಅಂತ ವ್ಯಾಸರಾಜರು ಹೇಳಿದ್ರೆ, ಸುರೇಂದ್ರ ತೀರ್ಥರು ಹೇಳ್ತಾರಂತೆ, ನಿಮ್ ಸಂಪತ್ತೆಲ್ಲ ನೀವೇ ಇಟ್ಕೊಳ್ಳಿ, ನನಗೆ ವಿಷ್ಣು ತೀರ್ಥ ಒಬ್ಬನ್ ಕೊಟ್ಬಿಡಿ ಸಾಕು ಅಂತ. ಏನ್ ಮಾಡ್ಬೇಕು ಹಾಗಾದ್ರೆ ವ್ಯಾಸರಾಜರು? ಆಯ್ತು, ಇದೆಲ್ಲ ಭಗವಂತನ ಇಚ್ಛೆ, ಹರಿಚಿತ್ತ ಅಲ್ವಾ, ಯಾರು ಯೋಚನೆ ಮಾಡೋದಕ್ಕೂ ಸಾಧ್ಯ ಇಲ್ಲ. ಅವತ್ತು ಸುರೇಂದ್ರ ತೀರ್ಥರ ಅಲ್ಲಿಗೆ ಬರ್ಬೇಕಾ, ವಿಷ್ಣು ತೀರ್ಥರ್ ಕೇಳ್ಬೇಕಾ? ಆಯ್ತು ಅಂತ ಹೇಳಿ ಅವರು ಒಪ್ಕೋತಾರೆ. ಒಪ್ಕೊಂಡು ಶ್ರೀ ವಿಷ್ಣು ತೀರ್ಥರನ್ನ ಸುರೇಂದ್ರ ತೀರ್ಥರಿಗೆ ಒಪ್ಪಿಸ್ತಾರೆ. ಸುರೇಂದ್ರ ತೀರ್ಥರು ಅವರನ್ನ ಶಿಷ್ಯನನ್ನಾಗಿ ಸ್ವೀಕಾರ ಮಾಡಿ ದಂಡವನ್ನ ಬದಲಾಯಿಸಿ, ಯಾಕಂದ್ರೆ ವಿಷ್ಣು ತೀರ್ಥರು ಆಗ್ಲೇ ಸನ್ಯಾಸಿಗಳು, ಆಯ್ತಾ, ದಂಡ ಬದಲಾಯಿಸ್ಬಿಟ್ಟು ಅವ್ರಿಗೆ ವಿಜಯೀಂದ್ರರು ಅಂತ ನಾಮಕರಣವನ್ನ ಮಾಡ್ತಾರಂತೆ. ಸುರೇಂದ್ರ ತೀರ್ಥರ ಶಿಷ್ಯರೇ ವಿಜಯೀಂದ್ರ ತೀರ್ಥರು ಅಂತ ಕರೆಸ್ಕೋತಾರೆ ಆಮೇಲೆ, ಆಯ್ತಾ. ಈ ವಿಜಯೀಂದ್ರ ತೀರ್ಥರ ಮೂಲ ಬೃಂದಾವನ ಕುಂಭಕೋಣಂ, ತಮಿಳುನಾಡಿನ ಕುಂಭಕೋಣಂ ಅಲ್ಲಿ ಇದೆ. ಕುಂಭಕೋಣಂಲ್ಲಿದ್ದಾರೆ. ಈ ವಿಜಯೀಂದ್ರ ತೀರ್ಥರ ಶಿಷ್ಯರೇನೆ ವಿಜಯೀಂದ್ರಕರಾಬ್ಜೋತ್ತ ಸುಧೀಂದ್ರ ವರಪುತ್ರಕಃ. ವಿಜಯೀಂದ್ರರ ಶಿಷ್ಯರು ಸುಧೀಂದ್ರರು, ಸುಧೀಂದ್ರರ ಶಿಷ್ಯರೇ ಶ್ರೀ ರಾಘವೇಂದ್ರರು. ನಮ್ಮ ರಾಯರೇನಿದ್ದಾರೆ, ರಾಯರ ಪರಮ ಗುರುಗಳು ವಿಜಯೀಂದ್ರರು. ಇಂಥ ವಿಜಯೀಂದ್ರ ತೀರ್ಥರು 64 ಕಲೆಗಳಲ್ಲಿ ನಿಪುಣರಾಗಿದ್ರಂತೆ. 64 ತರದ ವಿದ್ಯೆಗಳು ಅವರಿಗೆ ಕರಗತವಾಗಿತ್ತು. ನಮ್ಮಲ್ಲಿ ಪರಂಪರೆಯಲ್ಲಿ ಏನಿದೆ ಅಂದ್ರೆ, ಶ್ರೀ ವಿಜಯೀಂದ್ರ ತೀರ್ಥರ ಗ್ರಂಥಗಳನ್ನ ಅಧ್ಯಯನ ಮಾಡೋದು ಒಂದ್ ಕಡೆ, ಆದ್ರೆ ಅವರು ರಚನೆ ಮಾಡಿದಂತಹ ಗ್ರಂಥಗಳ ಹೆಸರನ್ನ ನಾವು ಹೇಳಿದ್ವಿ ಅಂದ್ರೆ, ಅದನ್ನೇನಾದ್ರೂ ಬಾಯ್ಪಾಠ ಮಾಡ್ಬಿಟ್ವಿ ನಾವು ಅಂದ್ರೆ ಭಾರಿ ದೊಡ್ಡ ಪಂಡಿತರು ಅನ್ನೋ ರೀತಿ ಇದೆಯಂತೆ. ಹಾಗೆ ಅಂದ್ರೆ ಅಷ್ಟು ಗ್ರಂಥಗಳನ್ನ ಅವರು ರಚನೆ ಮಾಡಿದ್ದಾರೆ ಅಂತ. ಇಂಥ ವಿಜಯೀಂದ್ರ ತೀರ್ಥರಿಗೆ ಆಗಿನ ಕಾಲದಲ್ಲೆಲ್ಲ ತಮಿಳುನಾಡಿನಲ್ಲಿ ಅವರು ಇದು ಪರ್ಯಟನೆ ಮಾಡ್ತಾ ಇದ್ದಾಗ, ಅವರು ಸಂಚಾರ ಮುಖೇನದಲ್ಲಿದ್ದಾಗ ಅನೇಕ ಜನ ಶೈವರು ಅವರು ವಿಷವನ್ನ ಕೂಡ ಕೊಟ್ಟಿದ್ರಂತೆ ವಿಜಯೀಂದ್ರರಿಗೆ. ಆದ್ರೆ ವಿಜಯೀಂದ್ರರು ನರಸಿಂಹನ ಸ್ಮರಣೆಯನ್ನ ಮಾಡಿ ವಿಷವನ್ನ ಕೂಡ ಜೀರ್ಣ ಮಾಡ್ಕೊಂಡ್ರು ಅಂತ ವಿಜಯೀಂದ್ರ ತೀರ್ಥರು. ಒಂದು ಸರಿ ಏನಾಯ್ತು, ವಿಜಯೀಂದ್ರ ತೀರ್ಥರು ಇರುವಂತಹ ಕುಂಭಕೋಣಂ ಪ್ರಾಂತ್ಯ ಎಲ್ಲ ತಂಜಾವೂರು ರಾಜನ ಕೆಳಗಡೆ ಇದ್ದಂತಹ ಆಸ್ಥಾನ ಅದು. ತಂಜಾವೂರು ರಾಜ ಆಗ ಊರಲ್ಲಿ ಇರಲಿಲ್ಲ. ಅವನು ಊರಲ್ಲಿ ಇಲ್ಲದೆ ಇರುವಂತಹ ಸಮಯವನ್ನ ನೋಡಿ, ಇದು 15ನೇ ಶತಮಾನದ ಕಥೆ ನಾನು ಹೇಳ್ತಾ ಇರೋದು. 15th ಸೆಂಚುರಿ, ಈಗೆಷ್ಟು 21st, 15th ಸೆಂಚುರಿ ಅಂದ್ರೆ ಆಲ್ಮೋಸ್ಟ್ 600 ವರ್ಷಗಳ ಹಿಂದಿನದ್ದನ್ನ, ಇತಿಹಾಸವನ್ನ ನಾನು ಹೇಳ್ತಾ ಇದ್ದೀನಿ, ಕಥೆ ಅಲ್ಲ, ಇತಿಹಾಸ, ಹಿಸ್ಟ್ರಿ, ನಡೆದಿರುವಂಥದ್ದು. ತಂಜಾವೂರು ಪ್ರಾಂತ್ಯದ ಆಳ್ವಿಕೆಯಲ್ಲಿ ಇತ್ತು ಕುಂಭಕೋಣಂ ಎಲ್ಲ. ಕುಂಭೇಶ್ವರ ದೇವಸ್ಥಾನ, ಮಂಗಳಾದೇವಿ, ಭಾರೀ ಪುಣ್ಯಕ್ಷೇತ್ರ ಅದು, ಆಯ್ತಾ. ಸೊ ಇಲ್ಲಿ ಈ ತಂಜಾವೂರು ಪ್ರಾಂತ್ಯದಲ್ಲಿ ಏನಾಯ್ತು, ಮಹಾರಾಜ ಇರ್ಲಿಲ್ಲ ಆ ಸಮಯದಲ್ಲಿ. ಮಹಾರಾಜ ಇಲ್ಲ ಅಂತ ವಿಷಯ ತಿಳ್ಕೊಂಡಿದ್ದಂತಹ ಯವನರು, ಅಂದ್ರೆ ಆಗಿನ ಕಾಲದಲ್ಲಿ ತುಂಬಾ ಜನ ಮುಸ್ಲಿಂ ದೊರೆಗಳಿದ್ರಲ್ಲ, ಅವ್ರೇನ್ ಮಾಡ್ತಾರಂತೆ, ತಂಜಾವೂರಿಗೆ ಮುತ್ತಿಗೆ ಹಾಕಬೇಕು ಅಂತ ಬರ್ತಾರಂತೆ. ಈ ವಿಚಾರ ರಾತ್ರಿ ಗೊತ್ತಾಗಿದೆ. ರಾತ್ರಿ, ಬೆಳಿಗ್ಗೆ ಅವ್ರು ಬರ್ತಾ ಇದ್ದಾರೆ ಮುತ್ತಿಗೆ ಹಾಕೋದಿಕ್ಕೆ, ರಾತ್ರಿ ಗೊತ್ತಾಗಿದೆ ವಿಚಾರ. ಏನ್ ಮಾಡ್ಬೇಕಾಗಾದ್ರೆ, ಜನರೆಲ್ಲ ಭಯಭೀತರಾಗೋದ್ರಂತೆ. ಯಾಕಂದ್ರೆ ಸಾವಿರಾರು ಜನ ಸೈನಿಕರು ಕುಂಭಕೋಣಂ ಮೇಲೆ ದಾಳಿ ಮಾಡೋದಿಕ್ಕೆ ಬರ್ತಾ ಇದ್ದಾರೆ. ಏನ್ ಮಾಡ್ಬೇಕು,
ದೇವಸ್ಥಾನಗಳನ್ನ ಉಳಿಸ್ಕೋಬೇಕು, ಪ್ರಜೆಗಳನ್ನ ಉಳಿಸ್ಕೋಬೇಕು, ಮನೆಗಳನ್ನ ಉಳಿಸ್ಕೋಬೇಕು, ಆಸ್ತಿಯನ್ನ ಸಂರಕ್ಷಣೆ ಮಾಡ್ಕೋಬೇಕು. ಎಷ್ಟೆಲ್ಲ ಅವ್ರಿಗೆ, ಅದು ರಾಜ ಬೇರೆ ಇಲ್ಲ. ಏನ್ ಮಾಡ್ತಾರಂತ ಸಮಯದಲ್ಲಿ ಎಲ್ರೂ ಗುರುಗಳ ಹತ್ರ ಹೋಗ್ತಾರಂತೆ. ಗುರುಗಳೇ, ನಮ್ಗೆ ದಿಕ್ಕು ತೋಚದಂಗ ಆಗ್ಬಿಟ್ಟಿದೆ, ನೀವು ಕಾಪಾಡ್ಬೇಕು, ನಮ್ಮ ಪ್ರಾಣ ಮಾನ ಮರ್ಯಾದೆ ಎಲ್ಲ ನಿಮ್ ಕೈಯಲ್ಲೇ ಇದೆ, ನೀವ್ ಏನ್ ಮಾಡ್ತೀರೋ ಗೊತ್ತಿಲ್ಲ, ನಮ್ಮನ್ನ ಈ ಆಪತ್ತಿಂದ ನಿವಾರಣೆ ಮಾಡಿ ಅಂತ ಗುರುಗಳನ್ನ ಕೇಳ್ಕೋತಾರಂತೆ. ಆಗ ಗುರುಗಳು ಹೇಳ್ತಾರೆ, ತಲೆ ಕೆಡಿಸ್ಕೋಬೇಡಿ, ನಾಳೆ ಬೆಳಗಿನ ಜಾಮ ಬನ್ನಿ, ಮಠದ ಗೋದಾಮಿನಲ್ಲಿ, ಅಂದ್ರೆ ಗೋಡೌನ್ ಅಂತ ಏನ್ ಕರಿತೀವಿ, ಅಲ್ಲಿರುವಂತಹ ತೆಂಗಿನಕಾಯಿಗಳನ್ನೆಲ್ಲ ಈಗಲೇ ತಗೊಂಡೋಗಿ ಎಲ್ಲಾರು ಮನೆಗಳ ಮುಂದೆ, ದೇವಸ್ಥಾನಗಳ ಮುಂದೆ ರೆಡಿ ಮಾಡಿ ಇಡಿ ಅಂತ ಹೇಳ್ತಾರಂತೆ. ಆಗಿನ ಕಾಲದಲ್ಲಿ ತೆಂಗಿನಕಾಯಿ ಎಲ್ಲ ಮಠದಲ್ಲಿ ಸುಮಾರು ಇರ್ತಾ ಇತ್ತಲ್ಲ, ಪ್ರೋಕ್ಷಣೆ ಮಂತ್ರ ಎಲ್ಲ ಹೇಳಿ ಪ್ರೋಕ್ಷಣೆ ಮಾಡಿರ್ತಾರೆ ಆಯ್ತಾ ತೆಂಗಿನಕಾಯಿ ಮೇಲೆ. ಅದನ್ನೆಲ್ಲ ತಗೊಂಡು ಹೋಗಿ ನೀವೇನ್ ಮಾಡಿ, ದೇವಸ್ಥಾನಗಳಲ್ಲಿ ಮನೆಗಳಲ್ಲಿ ಎಲ್ಲ ಇಟ್ಕೊಂಡು ಕುತ್ಕೊಳ್ಳಿ ಆರಾಮಾಗಿ, ಹೇಳ್ತೀನಿ. ಆಗ ಶತ್ರುಗಳ ಕಡೆಯವರು ಬರ್ತಾರೆ ಅಟ್ಯಾಕ್ ಮಾಡೋದಿಕ್ಕೆ ಅಂತ. ನೀವೇನ್ ಮಾಡ್ಬೇಕು, ನಿಮ್ಮ ಹತ್ರ ಕತ್ತಿ ಇದೆಯಾ, ಗುರಾಣಿ ಇದೆಯಾ, ಅಥವಾ ಬಿಲ್ ಇದೆಯಾ, ಗದೆ ಇದೆಯಾ ಯುದ್ಧ ಮಾಡೋದಿಕ್ಕೆ? ಏನಿರುತ್ತೆ ಪಾಪ ಜನಗಳ ಹತ್ರ, ಪ್ರಜೆಗಳ ಹತ್ರ ಏನು ಇರಲ್ಲ ಅಲ್ಲ. ಅವ್ರೇನ್ ಸೈನಿಕರ ಜನಗಳು ಯುದ್ಧ ಮಾಡೋದಿಕ್ಕೆ? ಆಗಲ್ಲ ಅಲ್ಲ. ಆ ವಿದ್ಯೆ ಎಲ್ಲಿ ಕಲ್ತಿರ್ತಾರ ಅವರು? ಅದಕ್ಕೆ ಗುರುಗಳು ಹೇಳ್ತಾರಂತೆ, ಅವ್ರು ನಿಮ್ ಹತ್ರ ಬರ್ತಾ ಇದ್ದಾರೆ ಅಂತ ನಿಮಗ್ ಕಾಣಿಸುತ್ತಲ್ಲ, ತೆಂಗಿನಕಾಯಿನ ತಗೊಂಡ್ ನೆಲದ ಮೇಲೆ ಒಡೆಯಕ್ ಶುರು ಮಾಡಿ ಅಂತ. ಈಡ್ಗಾಯಿ ಹೊಡೆದ್ರೆ ಹೇಗ್ ಹೊಡಿತೀವಿ ಆ ರೀತಿ ಒಡೆಯೋಕ್ ಶುರು ಮಾಡಿ ಅಂತ ಹೇಳ್ತಾರಂತೆ. ಆಗ ಜನ, ಅವ್ರಿಗೆ ಆಶ್ಚರ್ಯ ಆಗತ್ತೆ. ಆದ್ರೂ ಕೂಡ ಗುರುಗಳ ಮೇಲೆ ನಂಬಿಕೆ. ತೆಂಗಿನಕಾಯಿ ಹೊಡೆದ್ರೆ ಅವ್ರಿಗೇನಾಗುತ್ತೆ? ಎದುರುಗಡೆ ಜನಕ್ಕೆ, ಆರ್ಮಿ ಯಾರು ಬಂದಿರ್ತಾರೆ ಸೈನಿಕರು, ಅವ್ರ ಮೇಲೆ ಏನಾದ್ರೂ ಎಫೆಕ್ಟ್ ಆಗುತ್ತಾ? ಅದು ಸೈನಿಕರ ತಲೆ ಮೇಲೆ ತೆಂಗಿನಕಾಯಿ ಹೊಡೀರಿ ಅಂತ ಇಲ್ಲ, ನೆಲಕ್ಕೆ ತೆಂಗಿನಕಾಯಿ ಹೊಡೀರಿ ಅಂತ ಹೇಳ್ತಾ ಇದ್ದಾರೆ. ಗುರುಗಳ ಮೇಲೆ ಅಪಾರ ನಂಬಿಕೆ ನೋಡಿ ಜನಗಳಿಗೆ. ನಾನು ಅದನ್ನೇ ಹೇಳೋದು, ನಾವು ಎಲ್ಲ ಭಕ್ತಿ ಮಾಡ್ತೀವಿ, ಅಥವಾ ನಮ್ಗೇನೋ ಒಂದು ಫೋಟೋ ಇಟ್ಕೊಂಡು ಇನ್ನೇನೋ ಮಾಡ್ತೀವಿ, ಆದ್ರೆ ನಂಬಿಕೆ ಅನ್ನೋದಿದೆಯಾ ಈ ರೀತಿ? ಅದನ್ನೇ ನಾನು ಬೆಳಗಿನ ಕ್ಲಾಸಲ್ಲಿ ಕೂಡ ಹೇಳ್ತಾ ಇದ್ದೆ ಮಕ್ಕಳಿಗೆ. ಅನ್ಫ್ಲಿಂಚಿಂಗ್ ಅಂತ ಹೇಳಿದ್ರೆ ಹೀಗೆ, ಗೊತ್ತಾಯ್ತಾ? ಶ್ರೀಮದಾಚಾರ್ಯರ ಕಥೆಯನ್ನ ಕೇಳೋದ್ರಿಂದ, ಅವರ ಜೀವನ ಚರಿತ್ರೆಯನ್ನ ನಾವು ಕೇಳಿ ಮತ್ತೊಬ್ರು ಕೇಳಿಸೋದ್ರಿಂದ, ಹೇಳೋದ್ರಿಂದ ನಮಗೆ ಎಲ್ಲ ರೀತಿಯಾದಂತಹ ವಿಘ್ನಗಳು ದೂರ ಆಗತ್ತೆ, ಮನೋಕಾಮನೆಗಳು ನಮಗೆ ಸಿದ್ಧಿ ಆಗತ್ತೆ, ಯಾವುದೇ ರೀತಿಯಾದಂತಹ ತೊಂದರೆಗಳು ನಮಗೆ ಬರೋದಿಲ್ಲ, ಒಳ್ಳೆ ಆರೋಗ್ಯ ಬರುತ್ತೆ, ಒಳ್ಳೆ ರೀತಿ ದೀರ್ಘಾಯುಷ್ಯ ಬರುತ್ತೆ, ಜ್ಞಾನ ಭಕ್ತಿ ವೈರಾಗ್ಯ ಅನ್ನುವಂಥದ್ದು ಬೆಳೆಯುತ್ತೆ ನಮ್ಮಲ್ಲಿ ಅಂತ ಹೇಳಿದ್ರೆ ಹೇಗೆ ಅಂತಂದ್ರೆ ಅಲ್ವಾ? ನಮ್ಗೇನು ಆಗ್ತಾ ಇಲ್ಲ ಅಂತಂದ್ರೆ, ಯಾಕಂದ್ರೆ ನಮ್ಗ ಭಕ್ತಿ ಇಲ್ವೇ, ಆಗ್ತಿಲ್ಲ ಅನ್ನೋವಂಥದ್ದು. ಎಲ್ಲೋ ಒಂದ್ ಕಡೆ ಮಳೆ ಬರ್ತಾ ಇರ್ಲಿಲ್ವಂತೆ, ಪರ್ಜನ್ಯ ಹೋಮ ಮಾಡೋದಿಕ್ಕೆ ಶುರು ಮಾಡಿದ್ರು. ಯಾರೋ ಒಬ್ಬ ಕೂಡ ಹಿಡ್ಕೊಂಡು ಬಂದಿದ್ನಂತೆ, ಒಬ್ಬನೇ ಒಬ್ಬ. ಏನಕ್ಕೆ ಮಾಡ್ತಾ ಇದ್ದಾರೆ ಅಂದ್ರೆ ಮಳೆ ಬರುತ್ತಲ್ಲ, ಕೊಡೆ ಬೇಕಲ್ಲ. ಹಾಗೆ ಆ ರೀತಿ ನಮ್ಗೇನಾದ್ರೂ ಇದೆಯಾ ನಂಬಿಕೆ ಅನ್ನೋವಂಥದ್ದು? ಅದನ್ನ ನಾವು ಬೆಳೆಸ್ಕೊಂಡ್ವಿ ಅಂತಂದ್ರೆ ಸುಮ್ಮನೆ ಒಂಥರ ಮೇಲ್ಗಡೆ. ಇವಾಗ ನಮಗ್ ಗೊತ್ತು ಮೆಡಿಸನ್ಸ್ ಕ್ಯಾನ್ ಕ್ಯೂರ್ ಅ ಡಿಸೀಸ್ ಅಂತ, ಅಲ್ವಾ? ಪ್ರಾಕ್ಟಿಕಲ್ ಅದು. ಥಿಯರಿಟಿಕಲ್ ಆಗಿ ಗೊತ್ತಿದೆ ನಮ್ಗೆ, ಆದ್ರೆ ಪ್ರಾಕ್ಟಿಕಲ್ ಆಗಿ ಯಾವಾಗ ಅದು ಇಟ್ ವಿಲ್ ಹ್ಯಾಪನ್? ನಾವು ಮಾತ್ರೆ ತಿಂದ್ರೆ ತಾನೆ ಡಾಕ್ಟರ್ ಬರ್ಕೊಡ್ತಾರೆ, ನೋಡಿ ಇದನ್ನ ತಗೊಳ್ಳಿ ಬೆಳಿಗ್ಗೆ ಒಂದು ರಾತ್ರಿ ಒಂದು, ನಿಮ್ ತಲೆನೋವಿಗೆ ಇದನ್ನ ತಗೊಳ್ಳಿ, ಇದರಿಂದ ಕೆಮ್ಮ ಹೋಗುತ್ತೆ, ಇದನ್ನ ತಗೊಳ್ಳಿ ಇದರಿಂದ ಶೀತ ಹೋಗುತ್ತೆ ಅಂತ ಬರ್ಕೊಡ್ತಾರೆ. ಹೋಗುತ್ತೆ ಅಂತ ಅವ್ರು ಹೇಳ್ಬಿಟ್ಟು ಬರ್ಕೊಡ್ತಾರೆ. ನಾವು ಮನೇಲಿ ಇಟ್ಕೊಳೋದು, ಅದನ್ನ ನೋಡೋದು, ಓ ಇದನ್ನ ತಗೊಂಡ್ರೆ ಕೆಮ್ಮ ಹೋಗುತ್ತಂತೆ, ಇದನ್ನ ತಗೊಂಡ್ರೆ ಶೀತ ಹೋಗುತ್ತಂತೆ ಅಂತ ನಾವು ನೋಡ್ತಾ ಇದ್ರೆ ಕೆಮ್ಮನು ಹೋಗುತ್ತಾ, ಶೀತ ಹೋಗುತ್ತಾ, ಏನು ಹೋಗುತ್ತೆ? ಏನು ಹೋಗಲ್ಲ. ತಗೋಬೇಕಲ್ವಾ ಮಾತ್ರೆನ? ಹಾಗೆ ಶ್ರೀಮದಾಚಾರ್ಯರ ಜೀವನ ಚರಿತ್ರೆಯನ್ನ ಕೇಳೋದ್ರಿಂದ ಹೇಳೋದ್ರಿಂದ ಇಷ್ಟೆಲ್ಲ ಲಾಭ ಇದೆ ಅಂತ ಹೇಳ್ತಾ ಇದ್ದಾರೆ ಚರಿತ್ರೆ ಮಧ್ವ ವಿಜಯದಲ್ಲಿ ನಾರಾಯಣ ಪಂಡಿತಾಚಾರ್ಯರು. ಆದ್ರೆ ನಾವು ಸುಮ್ಮನೆ ಅದನ್ನ ಹಂಗೆ ತಿಳ್ಕೊಂಡಿದ್ರೆ, ಓದ್ರೆ ತಾನೇ ಗೊತ್ತಾಗೋದು ನಮ್ಗೆ, ಕೇಳಿದ್ರೆ ತಾನೇ ಗೊತ್ತಾಗೋದು. ದಿನಾ ಓದ್ಬೇಕು, ದಿನಾ ಕೇಳಬೇಕಲ್ವಾ? ಡಾಕ್ಟರ್ ಹೇಳ್ತಾರಲ್ಲ 3 ದಿನ ತಗೊಳ್ಳಿ, 5 ದಿನ ತಗೊಳ್ಳಿ, 5 days 3 days ಅಂತ ಬರ್ದಿರ್ತಾರಲ್ಲ, ಆ ತರ ನಮ್ ಜೀವ ಇರೋ ತನಕ ಶ್ರೀಮದಾಚಾರ್ಯರ ಚರಿತ್ರೆಯನ್ನ, ಅವ್ರ ಪರಂಪರೆಯಲ್ಲಿ ಬಂದಿರುವಂತಹ ಯತಿಗಳು ದಾಸರ ಚರಿತ್ರೆಗಳನ್ನ ಕೇಳ್ತಿರ್ಬೇಕು ನಾವು. ಆಗ್ಲೇ ತಾನೇ ನಮ್ಗೂನು ನಾವು ಸರಿ ಹೋಗೋದು. ಭವಬಂಧನ ಭವರೋಗ ಅನ್ನುವಂಥದ್ದು ಏನು ಅಷ್ಟು ಈಸಿಯಾಗಿ ಗುಣ ಆಗುತ್ತಾ? ಜನ್ಮಗಳಿಂದ ಅಂಟ್ಕೊಂಡಿರೋ ರೋಗ ಇದು. ಯಾವುದೋ ಸಣ್ಣ ಪುಟ್ಟ ಶೀತ ಕೆಮ್ಮ ಅಂದ್ರೆ 2-3 ದಿನದಲ್ಲಿ ಆಗುತ್ತೆ. ಇನ್ನೇನೋ ವೈರಲ್ ಫೀವರ್ ಬಂತು ಅಂದ್ರೆ ಮತ್ತೆ ಒಂದಷ್ಟು ಕೋರ್ಸ್ ಕೊಡ್ತಾರೆ, 5 days ತಗೊಳ್ಳಿ ಅಂತಾರೆ. ಮತ್ತಿನ್ನೇನೋ ಆಯ್ತು ಅಂದ್ರೆ ಮಂತ್ಸ್ ಟುಗೆದರ್. BP ಡಯಾಬಿಟಿಕ್ ಬಂತು ಅಂದ್ರೂ ಲೈಫ್ ಲಾಂಗ್ ಮಾತ್ರೆ ತಗೋಸ್ಕೊಳ್ತಾ ಇರ್ತಾರೆ, ನಮ್ಗೆ ಕೊಡಿಸ್ತಾ ಇರ್ತಾರೆ. ಹಂಗಿರ್ಬೇಕಾದ್ರೆ BP ಡಯಾಬಿಟಿಕ್ಗೆ ಲೈಫ್ ಲಾಂಗ್ ಮಾತ್ರೆ ತಗೋತೀವಂತೆ,
ಭವರೋಗಕ್ಕೆ ಹಂಗಾದ್ರೆ ನಾವು ಲೈಫ್ ಲಾಂಗ್ ಚರಿತ್ರೆ ಕೇಳೋದು ಬೇಡವೇನೋ ನಾವು. ಅದನ್ನ ನಾವು ಉಪಯೋಗಿಸ್ಕೋಬೇಕು. ಗೊತ್ತಾಯ್ತಾ? ಆಗಿನ ಕಾಲದ ಜನಗಳಿಗೆ ಗುರುಗಳು ಯಾಕೆ ಸಿಗ್ತಾ ಇದ್ರು ಅಂದ್ರೆ ಇದೇ ಕಾರಣಕ್ಕೆ. ನಂಬಿಕೆ ಇಡ್ತಾ ಇದ್ರು ಅವರು ಗುರುಗಳ ಮೇಲೆ. ಆಯ್ತಾ? ಅದಕ್ಕೆ ಗುರುಗಳ ಮಾತ್ ಮೇಲೆ ನಂಬಿಕೆ ಇಟ್ಟು ಅವ್ರು ಏನ್ ಮಾಡ್ತಾರೆ, ತೆಂಗಿನಕಾಯಿನೆಲ್ಲ ಮಂಕ್ರಿಲಿ ತುಂಬಿಸ್ಕೊಂಡು ಹೋಗಿ ಕುತ್ಕೊಂಡು ರೆಡಿ ಆಗ್ತಾರೆ ಎಲ್ಲ ಜನಗಳೆಲ್ಲ. ಆವಾಗ ದೂರದಿಂದ ಇವ್ರು ಬರ್ತಾರೆ, ಸೈನಿಕರು ಅಟ್ಯಾಕ್ ಮಾಡೋದಕ್ಕೆ, ಮುಸ್ಲಿಂ ಸೈನಿಕರು, ಯವನರು. ಇವ್ರೇನ್ ಮಾಡ್ತಾರೆ, ಜನಗಳು ಗುರುಗಳನ್ನ ಸ್ಮರಣೆ ಮಾಡ್ತಾರೆ, ಭಗವಂತನನ್ನ ಸ್ಮರಣೆ ಮಾಡ್ತಾರೆ, ನೆಲಕ್ಕೆ ಹೊಡೆಯಕ್ಕೆ ಶುರು ಮಾಡ್ತಾರೆ. ಯಾವಾಗ ನೆಲಕ್ಕೆ ತೆಂಗಿನಕಾಯಿ ಒಂದು ಹೊಡೆದ ಅಂದ್ರೆ ಅವ್ರ ತಲೆನೇ ಸೀಳ್ ಹೋಯ್ತೇನೋ ಅನ್ನೋಷ್ಟ್ರ ಮಟ್ಟಿಗೆ ನೋವಾಗಕ್ ಶುರುವಾಗತ್ತಂತೆ ಸೈನಿಕರಿಗೆ. ಅವರು ಅಯ್ಯೋ ಅಮ್ಮ ಅಂತ ಕಿರ್ಚ್ಕೊಂಡು ತಲೆ ಹಿಡ್ಕೊಂಡು ಗರ ಗರ ತಿರುಗಿ ಬಿದ್ದು ಬಿಡ್ತಾರಂತೆ ನೆಲದ ಮೇಲೆ. ಇನ್ನೊಂದಷ್ಟು ಜನ ಸೈನಿಕರು ಹುಚ್ಚರಾಗ್ಬಿಡ್ತಾರಂತೆ, ಮುಂದೆ ಬರ್ತಾ ಇಲ್ಲ, ಅಲ್ಲೇ ತಿರುಗ್ತಾ ಇದಾರಂತೆ. ಇನ್ನೊಂದಷ್ಟು ಜನ ಅವ್ರಿಗವ್ರೇ ಹೊಡ್ಕೊಳಕ್ ಶುರು ಮಾಡ್ಬಿಟ್ರಂತೆ, ಜನಕ್ಕೆ ಹೊಡಿತಾ ಇಲ್ಲ, ಅವ್ರವ್ರಲ್ಲೇ ಫೈಟಿಂಗ್ ಮಾಡಕ್ ಶುರು ಮಾಡ್ಬಿಟ್ರಂತೆ. ಜನ ಎಲ್ಲ ನೋಡ್ತಾ ಇದ್ದಾರೆ ತಮಾಷೆ. ಜನರಿಗೆ ಈಗ ಇನ್ನೊಂದ್ ಸ್ವಲ್ಪ ಧೈರ್ಯ ಬಂತು, ಏನೋ ಗುರುಗಳ ಐಡಿಯಾ ವರ್ಕೌಟ್ ಆಗ್ತಾ ಇದೆ ಅಂತ. ಜನ ಇನ್ನೂ ಜಾಸ್ತಿ ಇದರಿಂದ ಸ್ಪಿರಿಟ್ ಇಂದ ಮತ್ತೆ ಮತ್ತೆ ತೆಂಗಿನಕಾಯಿ ಹೊಡಿಯಕ್ ಶುರು ಮಾಡಿದ್ರಂತೆ. ಆವಾಗ ಗುರುಗಳು ಹೇಳಿದ್ರಂತೆ, ನೀವ್ ಹಿಂಗ್ ಹೊಡೀರಿ, ಅಷ್ಟ್ರಲ್ಲಿ ಏನಾಗ್ತಾನೆ, ರಾಜ ಬರ್ತಾನೆ, ಅವನ್ ಬಂದ್ ಎಲ್ಲಾ ಪರಿಸ್ಥಿತಿಯನ್ನ ನೋಡ್ಕೋತಾನೆ ಅಂತ. ಇವರೆಲ್ಲ ಹುಚ್ಚರ ತರ ತಿರುಗ್ತಾ ಇದ್ರ, ಒಬ್ರಿಗೊಬ್ರು ಅವ್ರಿಗವರೇ ಹೊಡ್ಕೋತಾ ಇದ್ರ, ಇನ್ನೊಂದಷ್ಟು ಜನ ತಲೆ ಎಲ್ಲ ಹೊಡೆದು ಸೀಳಾಯ್ತು ಅನ್ನೋ ರೀತಿ ತಲೆ ತಿರುಗಿ ಕೆಳಗಡೆ ಬಿದ್ದ್ಬಿಟ್ಟಿದ್ರ, ನೋವಿಂದ ಕಿರ್ಚಾಡ್ತಾ ಇದ್ರ. ಆ ಟೈಮಲ್ಲಿ ರಾಜ ವಾಪಸ್ ಬರ್ತಾನಂತೆ. ರಾಜಂಗ್ ಮತ್ತೆ ಎಲ್ಲೋ ಮಧ್ಯ ಇನ್ ಬಿಟ್ವೀನ್ ನ್ಯೂಸ್ ಸಿಕ್ಕತ್ತೆ ಈ ರೀತಿ ಅಟ್ಯಾಕ್ ಮಾಡಿದ್ದಾರೆ ಅಂತ. ಅವ್ನ್ ಮತ್ತೆ ಓಡ್ ಬಂದ್ಬಿಟ್ಟು ಏನ್ ಮಾಡ್ತಾನೆ, ಆ ಸೈನಿಕರನ್ನೆಲ್ಲ ಕೊಂದು ರಾಜ್ಯವನ್ನ ರಕ್ಷಣೆ ಮಾಡ್ತಾನೆ. ಆಮೇಲೆ ಗುರುಗಳ ಹತ್ರ ಹೋಗಿ ಗುರುಗಳಿಗೆ ನಮಸ್ಕಾರವನ್ನ ಮಾಡಿ ಅವನ ರಾಜ್ಯವನ್ನ ಉಳಿಸ್ಕೊಟ್ಟಿದ್ದಕ್ಕೆ, ಅವನ ಪ್ರಜೆಗಳನ್ನ, ಸಂಪತ್ತನ್ನ, ಆಸ್ತಿಯನ್ನ, ದೇವಸ್ಥಾನಗಳನ್ನ ರಕ್ಷಣೆ ಮಾಡಿದ್ದಕ್ಕೆ ರಾಜ ಕೃತಜ್ಞತೆಯನ್ನ ಸಮರ್ಪಣೆ ಮಾಡ್ತಾರಂತೆ ಅಂತ ವಿಜಯೇಂದ್ರ ತೀರ್ಥರು. ಸೊ ಹಾಗಾಗಿ ವಿಜಯೇಂದ್ರ ತೀರ್ಥ ಕುಂಭಕೋಣಂ ಇವತ್ತಿಗೂ ಹೋದ್ರೂ ಕೂಡ ಶ್ರೀ ವಿಜಯೇಂದ್ರ ತೀರ್ಥರೇ ತಮ್ಮ ಸ್ವಹಸ್ತದಿಂದ ಎರಕ ಹೊಯ್ದಿರುವಂತಹ ಅನೇಕ ಪ್ರತಿಮೆಗಳು ಅದನ್ನ ನಮ್ಗೆ ನೋಡೋದಿಕ್ಕೆ ಅಂತ ಸಿಕ್ಕತ್ತೆ. ಎಲ್ಲಾ ತರದನ್ನು ನಾವು ನೋಡಬಹುದು ಅಲ್ಲಿ ಹೋದಾಗ. ಕುಂಭಕೋಣಂಗೆ ತುಂಬಾ ಒಳ್ಳೆ ಕ್ಷೇತ್ರ ಕುಂಭಕೋಣಂ. ಅನೇಕ ದೇವಾಲಯಗಳ ಬೀಡು ಕುಂಭಕೋಣಂ ಅನ್ನುವಂಥದ್ದು. ತಮಿಳ್ನಾಡಲ್ಲಂತೂ ಪಾಂಡ್ಯರು, ಚೋಳರು ಇರಬಹುದು, ಅಥವಾ ಈ ತಂಜಾವೂರು, ಅವರೆಲ್ಲರೂ ಎಕರೆಗಟ್ಟಲೆ ದೇವಸ್ಥಾನವನ್ನ ಆ ರಾಜರು ಕಟ್ಟಿರುವಂಥದ್ದು. ಭಾರಿ ಬೃಹತ್ ದೇವಸ್ಥಾನಗಳು. ಒಂದೊಂದು ದೇವಸ್ಥಾನ ನೋಡೋದಕ್ಕೆ 2 ದಿನ 3 ದಿನ ಟೈಮ್ ಬೇಕು. ಹಾಗೆ ಅತ್ಯಂತ ವಿಶಾಲವಾಗಿರುವಂತಹ, ಆಗಿನ ಕಾಲದಲ್ಲಿ ಏನ್ ಬೆಲೆ ಕೊಡ್ತಾ ಇದ್ರು ಅಂತ ಹೇಳೋದು, ಶಿಲ್ಪಕಲೆಗಾಗಿರ್ಬೋದು ಅಥವಾ ಭಗವಂತನ್ಗಾಗಿರ್ಬೋದು, ಯಾವ ರೀತಿ ಅವರೆಲ್ಲ ಬೆಲೆ ಕೊಟ್ಟು ದೇವಸ್ಥಾನಗಳನ್ನ ಒಂದು ಜನರೇಷನ್ ಅಲ್ಲಿ ಕಟ್ಸಕ್ ಆಗ್ತಿರ್ಲಿಲ್ಲಂತೆ. ಜನರೇಷನ್ಸ್ ಟುಗೆದರ್ 6 ಜನ ರಾಜರು ಪಾಸ್ ಆಗಿ ಒಂದು ದೇವಸ್ಥಾನ ಕಂಪ್ಲೀಟ್ ಆಗ್ತಾ ಇತ್ತು. ಹಾಗೆ ಆ ತರ ಅವರೆಲ್ಲ ದೇವಾಲಯಗಳ ನಿರ್ಮಾಣವನ್ನ ಮಾಡ್ತಾ ಇದ್ದಂಥವ್ರು. ಇಂಥ ಶ್ರೀ ವಿಜಯೇಂದ್ರ ತೀರ್ಥರ ಕೃಪೆ ಅನ್ನುವಂಥದ್ದು ನಮ್ಮ ಮೇಲೆ ಯಾವಾಗ್ಲೂ ಸದಾ ಇರ್ಲಿ. ಅವರ ಅನುಗ್ರಹ ಅನ್ನುವಂಥದ್ದು ಇತ್ತು ಅಂದ್ರೆ ನಮ್ಗೆ ಕಿಂಚಿತ್ತಾದ್ರೂ ಶ್ರೀಮದಾಚಾರ್ಯರ ಮೇಲೆ ನಮ್ಗೆ ಭಕ್ತಿ ಅನ್ನುವಂಥದ್ದು ಬೆಳೆಯೋದಕ್ಕೆ ಸಹಾಯ ಆಗ್ಲಿ ಅಂತ ನಾವು ಶ್ರೀ ವಿಜಯೇಂದ್ರ ತೀರ್ಥರ ಹತ್ರ ಬೇಡ್ಕೋಬೇಕು. ಯಾಕೆ ಆರಾಧನೆ ಅನ್ನುವಂಥದ್ದು ಮಹತ್ವ ಪಡ್ಕೊಳುತ್ತೆ ಅಂದ್ರೆ, ಅವರು ಯಾವಾಗ್ಲೂ ಭಗವಂತನ ಧ್ಯಾನದಲ್ಲಿ ಮುಳುಗಿರ್ತಾರೆ, ದಾಸರಾಗ್ಲಿ ಅಥವಾ ಯತಿಗಳಾಗ್ಲಿ. ಈ 3 ದಿನ ಆರಾಧನೆಯನ್ನ ಏನ್ ಮಾಡ್ತಾರೆ, ಪೂರ್ವಾರಾಧನೆ, ಮಧ್ಯಾರಾಧನೆ ಮತ್ತೆ ಉತ್ತರಾರಾಧನೆ, ಆ ಸಮಯದಲ್ಲಿ ವಿಶಿಷ್ಟವಾಗಿ ಅವರು ಬಹಿರ್ಮುಖರಾಗಿರ್ತಾರಂತೆ. ಅಂದ್ರೆ ಭಗವಂತ ಹೇಳ್ತಾನಂತೆ, ಅಲ್ಲಪ್ಪ ಯಾವಾಗ್ಲೂ ನನ್ನನ್ನೇ ನೋಡ್ಕೊಂಡು ನೀನ್ ಜಪ ಮಾಡ್ತಾ ಇದ್ರೆ ನಿನ್ನನ್ನು ನೋಡಕ್ಕೆ ಅಂತ ಬಂದವ್ರನ್ನ ಎಲ್ಲಪ್ಪ ನೋಡ್ತೀಯಾ ಅಂತ. ಅದಕ್ಕೆ ಈ 3 ದಿನಗಳ ಕಾಲ ಏನ್ ಮಾಡ್ತಾರೆ, ಅವರು ವಿಶಿಷ್ಟವಾಗಿ ಬಹಿರ್ಮುಖರಾಗಿರ್ತಾರೆ, ಸಮಾಧಿ ಸ್ಥಿತಿಯಿಂದ ಹೊರಗಿರ್ತಾರೆ ಅಂತ ಹೇಳ್ತಾರೆ. ಹಾಗಾಗಿ ನಾವೆಲ್ಲ ಹೋದಾಗ ನಮ್ಮನ್ನ ಅವ್ರ ಕೃಪಾ ಕಟಾಕ್ಷ ಅನ್ನುವಂಥದ್ದು ನಮ್ಮ ಮೇಲೆ ಬೀಳುತ್ತೆ ಅಂತ. ಹಾಗಾದ್ರೆ ಬೇರೆ ದಿನ ಇಲ್ವಾ ಅಂದ್ರೆ ಖಂಡಿತವಾಗ್ಲೂ ಇದೆ. ಆಗ್ಲೇ ನಾನು ಹೇಳಿದ ಹಾಗೆ ಸುಮ್ನೆ ಅವ್ರ ಮುಂದೆ ನಿಂತ್ಕೊಂಡು ಬೃಂದಾವನದ ಮುಂದೆ ಏನೋ ರೌಂಡ್ ಹೊಡ್ಕೊಂಡ ಬಂದ ಅಂದ್ರೆ ನೋಡಲ್ಲ ಅವರು. ಅವ್ರೂ ಯೋಚನೆ ಮಾಡ್ತಾರಲ್ಲ. ಈಗ ಹರಿಕಥಾಮೃತ ಸಾರದಲ್ಲಿ ದಾಸರು ಹೇಳ್ತಾರೆ, ಮಗು ಸುಮ್ನೆ ತಾಯಂದ್ರು, ನಮಗೂ ಎಲ್ಲ ಆಗಿರೋ ಎಕ್ಸ್ಪೀರಿಯನ್ಸೆ, ಸುಮ್ನೆ ಅಳತ್ತೆ, ಸುಮ್ನಾದ್ರೂ ಕುಯ್ಯ ಕುಯ್ಯ ಅಂತ. ಯಾವಮ್ಮನು ಒಂದ್ಸರಿ ಎತ್ತ ತಕ್ಷಣ ಓಡಲ್ಲ, ಅವಳ ಪಾಡಗಳು ಬ್ಯುಸಿ ಇರ್ತಾಳೆ. 2ನೇ ಸರಿ ಅಳಕ್ ಶುರು ಮಾಡುತ್ತೆ, ಮನೇಲಿ ಇರೋರ್ಗೆ ಹೇಳ್ತಾಳೆ ನೋಡಿ ಯಾರಾದ್ರೂ ಏನ್ ಬೇಕು ಅಂತ ನೋಡಿ ಅಂತ. 3ನೇ ಸರಿ 4ನೇ ಸರಿ ಯಾರ ಮನೆ ಮಂದಿ ಸಮಾಧಾನ ಮಾಡಿದ್ರು ಸಮಾಧಾನ ಆಗದೆ ಇದ್ರೆ ಮಗು ಅದು ರಿಯಲ್ ಅಳು ಅಂತ. ಆಗ ಅಮ್ಮ ಓಡ್ ಬರ್ತಾಳೆ ಕೆಲ್ಸ ಎಲ್ಲ ಬಿಟ್ಟು. ಹೆಂಗೋ ಹಂಗೆ ನಾವು ಸುಮ್ನೆ ಕಾಟಾಚಾರಕ್ಕೆ ಮೊಸಳೆ ಕಣ್ಣೀರ್ ಹಾಕೊಂಡು ಅಥವಾ ಸುಮ್ನೆ ಏನೋ ಬಂದಿದೀವಿ ಅಂತ ನಮಸ್ಕಾರ ಹೊಡೆದ್ರೆ ಯಾರು ನಮ್ಮನ್ನ ನೋಡಲ್ಲ.
ನಮ್ದು ಹೇಗಿರ್ಬೇಕು ಅಂದ್ರೆ ನಮ್ಮಲ್ಲಿರೋ ಭಕ್ತಿ ಹೇಗೆ ಮಗು ಅಮ್ಮನಿಗೆ ಕತ್ಲೆ ಕೋಣೆಲಿರುತ್ತೆ ಮಗು, ಅದು ಹೆದರ್ಕೊಂಡು ಅಮ್ಮನಿಗೆ ಕಿರ್ಚಿದ್ರೆ ಅಮ್ಮ ಹೇಗೆ ಓಡ್ ಬರ್ತಾಳೆ, ಆ ರೀತಿ ನಾವೇನಾದ್ರೂ ಈ ನಮ್ ಸಂಸಾರ ಅನ್ನೋಂಥದ್ದು ಕತ್ಲೆ ಅಂಧಕೂಪ ಅಂತ ಹೇಳ್ತಾರೆ ಆಯ್ತಾ. ಅಂಧಕೂಪ ಅಂದ್ರೆ ಕತ್ಲೆ ಬಾವಿ, ಆ ಬಾವಿ ಒಳಗಡೆ ಬಿದ್ದಿದೀವಿ ನಾವೆಲ್ಲ. ಬಾವಿ ಒಳಗಡೆ ಬಿದ್ದಿದ್ದೀನಿ, ದಯವಿಟ್ಟು ನನ್ನನ್ನು ಎತ್ತಪ್ಪ ಅನ್ನೋ ಅಷ್ಟ್ರ ಮಟ್ಟಿಗೆ ನಮ್ಗೆ ನೋವಿತ್ತು ಅಂದ್ರೆ, ನಾವು ಫೀಲ್ ಮಾಡ್ಕೊಂಡಿದ್ವಿ ಅಂದ್ರೆ ಆಗ ಅವ್ರು ನಮ್ಮನ್ನ ನೋಡ್ತಾರೆ. ಇಲ್ದೇ ಇದ್ರೆ ಬರ್ತಾ ಇದ್ಯಾ ಹೋಗ್ತಾ ಇದ್ಯಾ ಬಾಪ ನಿನ್ ತರ 1000 ಜನ ಬರ್ತಾರೆ ಹೋಗ್ತಾರೆ ಅಂತ. ಅದಕ್ಕೇನೆ ನಾವು ಒಬ್ಬರ ಹತ್ರ ನಾವು ಅವ್ರ ಮಹಿಮೆಗಳನ್ನ ತಿಳ್ಕೊಂಡ್ವಿ ಅಂತಂದಾಗ, ಆ ಮಹಿಮೆಗಳನ್ನ ತಿಳ್ಕೊಂಡ್ರೆ ಮಾತ್ರ ಸಾಲದು, ಅನುಸಂಧಾನ ಪೂರ್ವಕವಾಗಿ ನಾವು ನಮ್ಮ ಜೀವನದಲ್ಲಿ ಅವ್ರು ಏನು ಇದನ್ನ ಕೊಟ್ಟಿದ್ದಾರೆ ಮೆಸೇಜ್ಗಳನ್ನ, ಅದನ್ನ ನಾವು ಅಳವಡಿಸ್ಕೊಳೋಕೆ ನೋಡಿದಾಗ್ಲೇ ಅವ್ರಿಗೆ ಪ್ರೀತಿ ಪಾತ್ರರಾಗ್ತೀವಿ. ಏನ್ ಇಷ್ಟಪಟ್ಟಿದ್ದಾರೆ ಅವರು ಅನ್ನೋದನ್ನ ನಾವು ತಿಳ್ಕೋಬೇಕು. ಅವರು ಯಾವಾಗ್ಲೂ ಭಗವಂತನಲ್ಲಿ ಭಕ್ತಿ, ಜ್ಞಾನ, ವೈರಾಗ್ಯ ಇಟ್ಕೊಂಡಿದ್ದಂಥವ್ರು. ನಾವು ಕೂಡ ಭಗವಂತನಲ್ಲಿ ನಮ್ಮ ಯೋಗ್ಯತೆಗೆ ತಕ್ಕನ ಹಂಗೆ ಭಕ್ತಿ, ಜ್ಞಾನ, ವೈರಾಗ್ಯವನ್ನ ಬೆಳೆಸ್ಕೊಳ್ತಾ ಇದ್ದೀವಿ ಅಂದ್ರೆ ಅವ್ರಿಗೆ ಪ್ರೀತಿ ಪಾತ್ರರಾಗ್ತೀವಿ. ಈ ನಿಟ್ಟಿನಲ್ಲಿ ಇವ್ರ ಅನುಗ್ರಹ ಇರ್ಲಿ ನಮ್ಮ ಮೇಲೆ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನ ಮುಕ್ತಾಯ ಮಾಡೋಣ. ಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು.